ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಸರಾ ಹಬ್ಬದ ವಿಶೇಷವಾಗಿ ನಾವಿವತ್ತು ಹೆಸರು ಬೇಳೆ ಪಾಯಸವನ್ನ ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಹೆಸರು ಬೇಳೆಯನ್ನ ಒಂದು ಕುಕ್ಕರ್ ಪಾತ್ರೆಗೆ ಹಾಕಿ ಇಟ್ಕೊಂಡಿದೀವಿ. ತೊಳೆದು ಹಾಕಿ ಇಟ್ಕೊಂಡಿದ್ವಿ. ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಕೂಡ ಹಾಕೋತಿದೀವಿ. ತುಪ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೇಳೆ ಬೇಯುತ್ತೆ. ಹಾಗೆ ಗಂಟು ಆಗಲ್ಲ. ಸ್ವಲ್ಪ ಅರಿಶಿಣವನ್ನ ಹಾಕೊಳ್ತಿದೀವಿ. ಹಾಗೆ ನೀರೆಷ್ಟು ಬೇಕೋ ಅಷ್ಟನ್ನ ಹಾಕಿ ಇದನ್ನ 4ರಿಂದ 5 ವಿಷಲ್ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ ಅಲ್ಲಿ ಬೇಯಿಸ್ಕೊತಿದೀವಿ ನಾವು. ತೆಂಗಿನಕಾಯಿಯನ್ನ ತಗೊಳ್ತಿದೀವಿ. ಇದನ್ನ ಈ ರೀತಿ ತುರಿಯಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ನಾವಿಲ್ಲಿ ಎಳೆಯಾಗಿರೋ ತೆಂಗಿನಕಾಯಿಯನ್ನ ತಗೊಂಡಿದೀವಿ. ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಈಗ ಶೋಧಿಸ್ಕೊಳ್ತಿದೀವಿ. ಸ್ಮೂತ್ ಆಗಿ ಪಾಯಸ ಬೇಕಿರೋದ್ರಿಂದ ಇದನ್ನ ಶೋಧಿಸ್ಕೊಳ್ತಿದೀವಿ. ನೀವು ಇದನ್ನ ಹಾಗೆ ಕೂಡ ಮಾಡ್ಬೋದು. ಶೋಧಿಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆದರೆ ಸ್ಮೂತ್ ಆದ ಪಾಯಸ ಬೇಕು ಅಂದ್ರೆ ಈ ರೀತಿ ಶೋಧಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ವಿ. ಅದಕ್ಕೆ ಈ ಕಾಯಿ ಹಾಲೇನಿರುತ್ತೋ ಅದನ್ನ ಹಾಕೊಂಡಿದೀವಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅನ್ಬೇಕಾದ್ರೆ ಈ ರೀತಿ ಬೇಳೆನ ಏನು ನಾವು ಬೇಯಿಸಿಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ. ನಾವಿಲ್ಲಿ ಆಲ್ಮೋಸ್ಟ್ 1 ಕಪ್ ಹೆಸರು ಬೇಳೆಯನ್ನ ತಗೊಂಡಿದ್ವಿ. ಅದನ್ನ ಹಾಕೊಳ್ತಿದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನೆಕ್ಸ್ಟ್ ಬೆಲ್ಲವನ್ನ ಹಾಕೊಳ್ತಿದೀವಿ. ನೀವಿಲ್ಲಿ ಸಕ್ಕರೆಯನ್ನು ಕೂಡ ಬಳಸ್ಬೋದು. ಆದ್ರೆ ಹೆಸರು ಬೇಳೆ ಪಾಯಸಕ್ಕೆ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲವನ್ನ ನಾವು ಹಾಕೊಂಡಿದೀವಿ ಈಗ. ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇದನ್ನ ಕುದಿಯೋಕೆ ಬಿಡ್ಬೇಕಾಗತ್ತೆ. ಅಲ್ಲಿ ತನಕ ನಾವು ದ್ರಾಕ್ಷಿ ಮತ್ತು ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದುಕೊಳ್ತಿದೀವಿ. ತುಪ್ಪವನ್ನ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಸ್ವಲ್ಪ ಹೊತ್ತು ಹುರಿದುಕೊಂಡಿದೀವಿ. ಈಗ ನೋಡಿ ಆಲ್ಮೋಸ್ಟ್ ಕುದೀತಾ ಇದೆ. ಈಗ ಲಾಸ್ಟ್ ಅಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಏನು ನಾವು ಹುರಿದಿಟ್ಕೊಂಡಿದ್ವು ಅದನ್ನ ಸೇರಿಸ್ಕೊಳ್ತಿದೀವಿ. ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಂಡ್ವಿ. ಈಗ ಟೇಸ್ಟಿಯಾದ ಪಾಯಸ ರೆಡಿ ಆಗಿದೆ. ಎಷ್ಟು ಸಿಂಪಲ್ ಆದ ರೆಸಿಪಿ ಅಲ್ವಾ? ದಸರಾ ಹಬ್ಬಕ್ಕೆ ಈ ರೀತಿ ಪಾಯಸವನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.